ಸಾಯಂಕಾಲ ಎಕ್ಸ್‌ಪ್ರೆಸ್ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಇದು ಜನಪರ. ಒಳಗಡೆ ಈಗ ಅವರು ಸಿಂಡಿಕೇಟ್ ಸಭೆಯಲ್ಲಿ ಏನು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ಈ ಸಭೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಒಳಗಡೆ ಹೋಗಿ ಅವ್ರನ್ನ ವಿಚಾರಣೆ ಮಾಡೋಕ್ಕೆ ಸಿಂಡಿಕೇಟ್ ಸಭೆ ನಾವು ನಡೆಸೋದಿಲ್ಲ ಅಂತಕ್ಕಂಥದ್ದು. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಿಂಡಿಕೇಟ್ ಸಭೆಯಲ್ಲಿ ಯಾವ ರೀತಿ ಅಂದರೆ ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂಥದ್ದು. ಈಗ ದಲಿತ ವಿದ್ಯಾರ್ಥಿ ಪರಿಷತ್ತು ಇದು ಕೂಡ ಖಂಡಿಸ್ತಾ ಇದೆ. ಹಾಗಾಗಿ ಇಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ತು ಸಂಪೂರ್ಣವಾಗಿ ಪ್ರತಿಭಟಿಸ್ತಾ ಇದೆ. ಈಗ ವಿದ್ಯಾರ್ಥಿಗಳಿಗೆ ಒಳಗಡೆ ಪ್ರವೇಶ ಕೊಡ್ತಾ ಇದ್ದಾರೆ. ಈಗ ಹೋರಾಟ ಮಾಡಿ ಮಾಡ್ತಾರೆ ಮಾಡೋರು ಈಗ ಇದು ಶ್ರೀನಾಥ್ ಪೂಜಾರಿ ಅವರೊಂದಿಗೆ ಏನು ವಿದ್ಯಾರ್ಥಿಗಳನ್ನು ಮತ್ತೆ ಹೊರಗಡೆ ಹಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನು ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗ ಇಲ್ಲಿ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ, ಪ್ರತಿಭಟನೆಯ ಒಂದು ಸ್ವರೂಪ ನಡೀತಾ ಇದೆ. ವಿದ್ಯಾರ್ಥಿಗಳು ಹೊರಗಡೆಯಿಂದ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಿಟ್ಟಿನಲ್ಲಿ ಈಗ ವಿದ್ಯಾರ್ಥಿಗಳಿಗಾಗಿ ಏನು ಸಂಪೂರ್ಣವಾಗಿ ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದು BC ಅವರು ಏನಿದೆ ಅನ್ನೋದು ಒಳಗಡೆ ನಡೀತಕ್ಕಂಥದ್ದು ಏನು ಮೀಟಿಂಗಲ್ಲಿ ನಡೀತಾ ಇದೆ. ಈಗ ಇಲ್ಲಿ ಕೂಡ ಇದೆ.
ಈಗ ಇಲ್ಲಿಯ ವಿದ್ಯಾರ್ಥಿಗಳು ಕೂಡ ಪ್ರತಿಭಟಿಸ್ತಾ ಇದ್ದಾರೆ. ನಮ್ಮ ಜೊತೆ ಇಲ್ಲಿ ಅಕ್ಷಯ್ ಅವರು ಇದ್ದಾರೆ. ಅಕ್ಷಯ್, ಯಾಕೆ ಇಷ್ಟು ಉಗ್ರವಾದ ಹೋರಾಟ ಯಾಕೆ ಮಾಡ್ತಾ ಇದ್ದೀರಿ, ಮತ್ತೆ ಏನಂತ? ಇವತ್ತು ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಇಡೀ ಕರ್ನಾಟಕದ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಎಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ವಿ. ವಿಶೇಷ ಕಾರಣ ಏನಪ್ಪ ಅಂತಂದರೆ, ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ವಿಸಿ ಅವರೇ ಫೇಕ್ ಡಾಕ್ಯುಮೆಂಟ್ ಅನಾಗರಿಕ ಅಂತೇಳಿ ನಾವು ಇವತ್ತು ಭಾವಿಸ್ತಾ ಇದ್ವಿ. ಯಾಕಪ್ಪ ಅಂತಂದರೆ ಇಡೀ ಸರ್ಕಾರಕ್ಕೆ ಮೋಸ ಮಾಡಿದಲ್ಲದೆ ಇಡೀ ಒಂದು ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಮೋಸ ಮಾಡಿದ್ದಾರೆ ಸರ್? ಇವರು ಮೊದಲನೇದಾಗಿ ಏನಪ್ಪ ಅಂತಂದರೆ ಒಂದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಮದಕರಿ ನಾಯಕ ಅಂತಕ್ಕಂಥ ಯೂನಿವರ್ಸಿಟಿ, ಆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿ VRS ಅನ್ನು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಉದಾಹರಣೆ ಇದೆಯಾ? ಅಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದರೆ, ನಂತರ ತುಳಸಿ ಅಂತಕ್ಕಂಥ ಒಂದು ಕಾಲೇಜಿನಲ್ಲಿ ಮತ್ತೆ ನಾನು MBA ಮುಗಿಸಿದ್ದೀನಿ. ಆ MBA ಮೇಲೆ ನಾವು ಒಳ್ಳೆ ಅಪ್ಲಿಕೇಶನ್ ಹಾಕಿ ಮತ್ತೆ ನೌಕರಿಯನ್ನು ತೊಗೊಂಡಿರ್ತಕ್ಕಂಥದ್ದು ಇದು ಮೊದಲನೇ ವ್ಯಕ್ತಿ ಅಂತೇಳಿ ನಾನು ಇವತ್ತು ಭಾವಿಸ್ತಾ ಇದ್ದೀನಿ. VRS ತೊಗೊಂಡಿರ್ತಕ್ಕಂಥದ್ದು ಮುಚ್ಚಿಟ್ಟು ಇವತ್ತು ಮತ್ತೆ ಸರ್ಕಾರಿ ನೌಕರಿಯಲ್ಲಿ ಕೆಲಸವನ್ನು ತೊಗೊಂಡು ಅದು ಮತ್ತೆ ಮುಂದುವರೆದು ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ 2-3 ವರ್ಷಗಳ ಕಾಲ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆಗೆ ಒಬ್ಬ ನಿರ್ದೇಶಕರಾಗಿ ಆಯ್ಕೆ ಆಗಿ ಅಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಕ್ರಿಮಿನಲ್ ಕೇಸನ್ನು ಹಾಕ್ಕೊಂಡು ಮತ್ತೆ ಒಳ್ಳೆ ಪ್ರೊಫೆಸರ್ ಆಗಿ ಚೆನ್ನಮ್ಮ ಯೂನಿವರ್ಸಿಟಿ ಬಂದು ಇವತ್ತು ವಿಷಯ ಆಗಿದೆ. ಈ ವಿಷಯ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇವರು ಫೇಕ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಇವತ್ತು ವಿಷಯ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಎಲ್ಲ ದಾಖಲಾತಿಗಳನ್ನು ನಾವು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. MBA ಮುಗಿಸಿದಂತೇಳಿ ಇವತ್ತು ಏನು ಇವರು ಕೆಲಸದಲ್ಲಿ ಇವತ್ತು ಭಾಗಿಯಾಗಿದ್ದಾರಲ್ಲ, ಆ MBA ಕಾಲೇಜೇ ಇರಲಿಲ್ಲ. ಇವರು ತೆಗೆದುಕೊಂಡಿರ್ತಾ ಏನು ಸರ್ಟಿಫಿಕೇಟ್ ಇದೆ ಆ ಒಂದು ಸಂದರ್ಭದಲ್ಲಿ ಆ ಕಾಲೇಜೇ ಇರಲಿಲ್ಲ. ಆ ಕಾಲೇಜ್ ಇಲ್ಲಪ್ಪ ಅಂತಂದರೆ ಯಾವ ರೀತಿ ಇವರು ಸರ್ಟಿಫಿಕೇಟ್ ತೊಗೊಂಡ್ರು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಯಾವ ಆಧಾರದ ಮೇಲೆ ಇವರು ಸರ್ಟಿಫಿಕೇಟ್ ತೊಗೊಂಡ್ರು? ಅಲ್ಲಿ ಕಾಲೇಜೇ ಇಲ್ಲ, ಆ ಯೂನಿವರ್ಸಿಟಿನೇ ಇಲ್ಲ.
ಆ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದ್ದು ಇವರು ಸರ್ಟಿಫಿಕೇಟ್ ಏನು ತೊಗೊಂಡಿದ್ದಾರಲ್ಲ ಆ ನಂತರ 2 ವರ್ಷ ನಂತರ ಕಾಲೇಜ್ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದೆ. ಮತ್ತು ಇವರು ಯಾವ ಆಧಾರದ ಮೇಲೆ ತೊಗೊಂಡ್ರು, ಯಾವ ರೀತಿ ತೊಗೊಂಡ್ರು, ಇವರು ಈ ಒಂದು ಪ್ರಶ್ನೆ ಮೇಲೆ ನಾವು ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ಭ್ರಷ್ಟತೆಯನ್ನು ಹೊಂದಿರತಕ್ಕಂಥ, ಭ್ರಷ್ಟಾಚಾರದ ಆರೋಪ ಹೊಂದಿರತಕ್ಕಂಥ, ಕ್ರಿಮಿನಲ್ ಮೊಕದ್ದಮೆ ಹೊಂದಿರತಕ್ಕಂಥ ವ್ಯಕ್ತಿಗೆ ಇವತ್ತು ಈ ಒಂದು ಕರ್ನಾಟಕ ರಾಜ್ಯದ ಉನ್ನತವಾಗಿರ್ತಕ್ಕಂಥ ಒಂದು ಚೆನ್ನಮ್ಮ ಯೂನಿವರ್ಸಿಟಿ, ಈ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಸುಮಾರು ಎಲ್ಲ ತಳ ಸಮುದಾಯದ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಓದ್ತಾ ಇದ್ದಾರೆ. ಅಂಥ ವಿದ್ಯಾರ್ಥಿಗಳ ಕಡೆಯಿಂದನೂ ಕೂಡ ಇಲ್ಲಿ ಇವತ್ತು ಏನಾಗ್ತಾ ಇದೆಪ್ಪ ಅಂತಂದರೆ ಭ್ರಷ್ಟಾಚಾರದ ಒಂದು ವ್ಯವಸ್ಥೆ ಇವತ್ತು ತಾಂಡವಾಡ್ತಾ ಇದೆ. ಅದಕ್ಕಾಗಿ ವಿದ್ಯಾರ್ಥಿಗಳ ಕಡೆಯಿಂದನೂ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಇಳಿದಿದ್ದಾನೆ. ಅದಕ್ಕಾಗಿ ಈ ವಿಷಯನ ಕೂಡಲೇ ರಾಜ್ಯಪಾಲರು ಮತ್ತು ಸರ್ಕಾರದ ಕಾರ್ಯದರ್ಶಿಗಳು ಇವರನ್ನು ವಜಾ ಮಾಡಬೇಕು. ಒಳ್ಳೆ ನೂತನವಂತ ಪ್ರಜ್ಞಾವಂತ ವಿಷಯನ ಈ ಒಂದು ಯೂನಿವರ್ಸಿಟಿ ಕೊಟ್ಟರೆ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಇವತ್ತು ಅನುಕೂಲ ಆಗ್ತದೆ. ಇಲ್ಲಪ್ಪ ಅಂತಂದರೆ ಅವರಿಗೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿಸುವಂಥ ಒಂದು ಕಾರ್ಯ ಈ ಒಂದು ಯೂನಿವರ್ಸಿಟಿ ಒಂದು ಅಧೀನದಲ್ಲಿ ನಡೀತದೆ ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಒಂದು ವೇಳೆ ಮಾಡದೇ ಇದ್ರೆ ಮುಂದೆ ಯಾವ ರೀತಿ ನೀವು ಹೋರಾಟ ಮಾಡ್ತೀವಿ? ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯಾದ್ಯಂತ ಪ್ರಸರಿಸುವಂಥ ಒಂದು ಕೆಲಸ ನಾವು ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂದರೆ 10 ವರ್ಷಗಳಿಂದ ನಾವು ಸಂಘಟನೆಯನ್ನು ಮಾಡ್ತಾಯಿದ್ದೀವಿ. ಸುಮಾರು ಜಿಲ್ಲೆಯಾದ್ಯಂತ, ತಾಲೂಕಿನಾದ್ಯಂತ ಲಕ್ಷಾಂತರ ಸದಸ್ಯರು ಈ ನಮ್ಮ ಸಂಘಟನೆಯಲ್ಲಿದ್ದಾರೆ. ನಾವು ಮುಂದಿನ ದಿನಮಾನಗಳಲ್ಲಿ ಇನ್ನೂ 1 ವಾರ ನಾವು ಅವ್ರಿಗೆ ಟೈಮಿಂಗ್ ಕೊಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. 1 ವಾರದಲ್ಲಿ ಯಾವುದೇ ಅವ್ರ ಮೇಲೆ ಕಾನೂನು ಕ್ರಮ ಆಗದೆ ಹೋಗಿದ್ರೆ ವಿಧಾನಸೌಧವನ್ನು ಮುತ್ತಿಗೆ ಹಾಕಿ, ರಾಜ್ಯಭವನವನ್ನು ಮುತ್ತಿಗೆ ಹಾಕಿ ನಾವು ಇಡೀ ಸಮುದಾಯವನ್ನು ಎಚ್ಚರಗೊಳಿಸುವಂಥ ಒಂದು ಕೆಲಸ ಮಾಡ್ತೀವಿ. ಅನಾಮತ ಆಗುವವರೆಗೂ ಈ ಒಬ್ಬ ಭ್ರಷ್ಟ ವಿಷಿ ಕೆಲಸದಿಂದ ವಜಾ ಆಗುವವರೆಗೂ ನಮ್ಮ ಹೋರಾಟ ನಿರಂತರ ಇರ್ತದೆ ಅಂತೇಳಿ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನಿಮ್ಮ ಹೆಸರೇನು ಸರ್? ಸರ್, ನಮ್ಮ ಹೆಸರು ಆದರ್ಶ್ ಗಸ್ತಿ ಅಂತ ಸರ್. ಹೇಳ್ರಿ, ಏನು ನಿಮ್ಮ ಹೋರಾಟದ ಮಾಡ್ತಾ ಇದ್ದೀರಿ? ಏನು ಇದೆ ಸರ್, ಈಗೇನು ಅವರು ವಿ ಸಿ ಆದಂಥವ್ರು ಇದ್ದಾರೆ. ವಿ ಸಿ ಆದಂಥವ್ರು ಮೊದಲನೇದಾಗಿ ತಾವೇ ಕ್ಲಿಯರೆನ್ಸ್ ಡಾಕ್ಯುಮೆಂಟ್ಸ್ ಇಲ್ಲ. ವಿದ್ಯಾರ್ಥಿಗಳ ಜೀವನವನ್ನು ಹೆಂಗೆ ಇವರು ರೂಪಿಸ್ತಾರೆ? ತಾವೇ ಒಂದು MBA ಸರ್ಟಿಫಿಕೇಟನ್ನು ಒಂದೇ ವರ್ಷದಲ್ಲಿ 2 ಸೆಮಿಸ್ಟರ್ ರೆಗ್ಯುಲರ್ ಮಾಡಿ 2 ಸೆಮಿಸ್ಟರ್ ಮೈನಸ್ ಮಾಡ್ಕೊಂಡ್ಬಿಟ್ಟು ವಿ ಸಿ ಆಗಿ ಈಗಾಗಲೇ VRLS ತೆಗೆದುಕೊಂಡು ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ಯಾವುದೇ ರೀತಿಯಾದಂಥ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ನಾನು ಸರ್ಕಾರಿ ಸೇವೆಯನ್ನು ಮಾಡೋದಿಲ್ಲ ಅಂತ ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ಅದರಿಂದ ಹೊರಗಡೆ ಬಂದು ಮತ್ತೆ ಒಂದು ಪ್ರೊಫೆಸರ್ ಆಗಿ ಮತ್ತೆ ವಿ ಸಿ ಆಗ್ತಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಇವರು ಭ್ರಷ್ಟಾಚಾರವನ್ನು ತೊಡಗಿಸ್ಕೊಂಡಿದ್ದಾರೆ ಅಂತ ಮಾಧ್ಯಮದವ್ರು ನೀವೇ ಕೇಳಬೇಕು ಅವ್ರನ್ನ. ಯಾಕಂತಂದರೆ ಈ ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ತಳಮಟ್ಟದಿಂದ ನಮ್ಮ ಎಷ್ಟೋ ಬಡ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಈ ಯೂನಿವರ್ಸಿಟಿಗೆ ಬರ್ತಾರೆ. ಇಂಥ ಯೂನಿವರ್ಸಿಟಿ ಚಾನ್ಸಲರ್ಗಳೇ ಈ ರೀತಿ ಒಂದು ಭ್ರಷ್ಟರಿದ್ದಾರೆ ಅಂತ ಅಂದರೆ ವಿದ್ಯಾರ್ಥಿಗಳ ಜೀವನವನ್ನು ಇವರು ಯಾವ ರೀತಿ ಉಜ್ವಲ ಮಾಡ್ತಾರೆ? ಮತ್ತು ಅದೇ ರೀತಿ ಆಗಿರ್ತಕ್ಕಂಥ ಅದು ಇದು ಆ್ಯಪ್ಗಳ ಮುಖ ಮಾಡ್ಕೊಂಡ್ಬಿಟ್ಟು 250 ರೂಪಾಯಿ ಪ್ರತಿ ಸೆಮ್ಗೆ ಅಂತ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಸರ್ಕಾರದಲ್ಲಿ ಆ್ಯಪ್ಗೆ ರೊಕ್ಕ ಕಟ್ಟಿ ಆ್ಯಪ್ ಯೂಸ್ ಮಾಡಬೇಕಂತ ರೂಲ್ಸ್ ಮಾಡಿದೆ. ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಕೊಡಲಿ. ಇವರು 250 ರೂಪಾಯಿನ ಕಟ್ಟಿಸ್ಕೊಂಡು ಯಾಕೆ ಅವರು ಭ್ರಷ್ಟಾಚಾರವನ್ನು ಮಾಡಿ ತಮ್ಮ ಹೆಸರು ತುಂಬಿಸ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳ ಜೀವನದ ಜೊತೆ ಬಡ ವಿದ್ಯಾರ್ಥಿಗಳ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇಂಥ ವಿ ಸಿ ಅವರು ಕೂಡಲೇ ಅಮಾನತ್ ಮಾಡಬೇಕು ಅಂತ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಮೂಲಕ ಒಂದು ಮನವಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದೇ ನಮ್ಮ ಅಕ್ಷರಣ ಹೇಳಿದ ಹಾಗೆ ಈ ಹೋರಾಟ ಇಲ್ಲೇ ಅಂದರೆ 1 ವಾರದಲ್ಲಿ ಇದು ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂದರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಾದ್ಯಂತ ನಮ್ಮ ಯುವ ನಾಯಕರಿದ್ದಾರೆ, ಯುವ ಸಂಘಟನೆ ಇದೆ, ನಮ್ಮ ವಿದ್ಯಾರ್ಥಿ ಪರಿಷತ್ ಇದೆ. ಮುಂದೆ ಒಂದು ದಿನ ರಾಜ್ಯ ಭವನಕ್ಕೆ ಹಾಗೂ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ನಾವು ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಮಾಧ್ಯಮದ ಮುಖಾಂತರ ನಾವು ಹೇಳ್ತೇವೆ. ಈಗ ವಿ ಸಿ ಅವರು ಒಳಗಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೀವು ಈ ರೀತಿ ತೊಂದರೆ ಕೊಟ್ಟು ಪ್ರತಿಭಟನೆ ಮಾಡೋದು ಸರಿ ಅನಿಸ್ತದ ಅಂತ ಅವರು ಕೇಳೋ ಪ್ರಶ್ನೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಹೋರಾಟ ಇವತ್ತಿಂದಲ್ಲ ಸರ್, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇವರ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಏನು ಫೇಕ್ B.Ed ಕಾಲೇಜ್ ಇದಾವೆ ಅದರ ವಿರುದ್ಧ ಹೋರಾಟ ಮಾಡಿದ್ವಿ. ಸುಮಾರು B.Ed ಕಾಲೇಜ್ ಬಗ್ಗೆ ಹೇಳಿ ಸರ್. ಫೇಕ್ B.Ed ಕಾಲೇಜ್ ಅಂತಂದರೆ ಸುಮಾರು ವಿದ್ಯಾರ್ಥಿಗಳಿಂದ 2 ರಿಂದ 3 ಲಕ್ಷ ರೂಪಾಯಿ ಹಣವನ್ನು ವಸೂಲಿ ಮಾಡಿಕೊಂಡು ಡೊನೇಷನ್ ಹೆಸರಲ್ಲಿ ಹಣ ವಸೂಲಿ ಮಾಡಿಕೊಂಡು ಇವತ್ತು ಕಾಲೇಜ್ ಇಲ್ಲದೇ ಆ ಒಂದು ಸರ್ಕಾರಿ ಗೈಡ್ಲೈನ್ಸ್ ಏನಿದೆ, ಯೂನಿವರ್ಸಿಟಿ ಗೈಡ್ಲೈನ್ಸ್ ಏನಿದೆ, ಆ UGC ನಿಯಮಗಳ ಪ್ರಕಾರ ಕಾಲೇಜನ್ನು ನಡೆಸದೆ ಡೈರೆಕ್ಟ್ರಾಗಿ ಎಕ್ಸಾಮನ್ನು ನಡೆಸುವ ಮೂಲಕ ಏನಿಂಥ ಒಂದು ಫೇಕ್ ಕಾಲೇಜನ್ನು ಸೃಷ್ಟಿ ಮಾಡಿ ಇವತ್ತು ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳ ಕಡೆಯಿಂದ ಹೆಚ್ಚುವರಿ ಹಣವನ್ನು ವಸೂಲಿ ಮಾಡ್ಕೊಂಡು ಇವತ್ತು ಕಾಲೇಜ್ ನಡೆಸ್ತಕ್ಕಂಥ ಫೇಕ್ ಕಾಲೇಜನ್ನು ನಾವೇ ಎಷ್ಟಿದಾವೆ ನಮ್ಮ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿ? ಸುಮಾರು 8 ಕಾಲೇಜ್ಗಳಿದ್ದಾವೆ. B.Ed ಕಾಲೇಜ್ಗಳು 8 ಇದ್ದಾವೆ. ಡಿಗ್ರಿ ಕಾಲೇಜ್ಗಳು ಸುಮಾರು 10 ರಿಂದ 15 ಕಾಲೇಜ್ ಇದ್ದಾವೆ. ಅವರಲ್ಲಿ ಹೋಗಿದ್ದೀರಾ, ಕೇಳಿದ್ದೀರಾ? ಕೇಳಿದಲ್ಲ ಸರ್, ಅದರ ವಿರುದ್ಧವಾಗಿ ಸ್ಟೂಡೆಂಟ್ಗಳು ಸಮೇತನೇ ಸಾಕ್ಷಿ ಸಮೇತ ಹೋರಾಟಗಳನ್ನು ಮಾಡಿದ್ದೀವಿ. ಇದೇ
ಸಿಂಡಿಕೇಟ್ ಮೆಂಬರ್ ಬಂದಂಥ ಸಂದರ್ಭದಲ್ಲಿ ಸಾಕ್ಷಿ ಸಮೇತ ಅವರಿಗೆ ಸಾಕ್ಷಿಯನ್ನು ಕೂಡ ನೀಡಿದ್ದೀವಿ. ಆದರೆ ಕೂಡ ಇಲ್ಲಿವರೆಗೂ ಅವ್ರ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ. ಮತ್ತೆ ಅಂಥ ಒಂದು ಭ್ರಷ್ಟ ಕಾಲೇಜ್ಗಳಿಗೆ, ಅಂಥ ಸಂಸ್ಥೆಗಳಿಗೆ ಮತ್ತೆ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ನಿರ್ಧಾರ ಮಾಡಲಿಕ್ಕೆ ಅವ್ರ ಹತ್ರ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲ, ಒಳ್ಳೆ ಲೆಕ್ಚರ್ಸ್ ಇಲ್ಲ. ಅಂಥವರು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ B.Ed ವಿದ್ಯಾರ್ಥಿಗಳಿಗೆ ಇವತ್ತು ಮೋಸ ಮಾಡ್ತಕ್ಕಂಥ, ಸರ್ಕಾರಕ್ಕೆ ಚೀಟಿಂಗ್ ಮಾಡ್ತಕ್ಕಂಥ ಸಂಸ್ಥೆಗಳಿಗೆ ಮತ್ತೆ ಪರ್ಮಿಷನ್ ಕೊಡ್ತಾರಪ್ಪ ಅಂತಂದರೆ ಇವರ ಉದ್ದೇಶ ಏನಿರಬೇಕು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇವತ್ತು. ಅದಕ್ಕಾಗಿ ಅವ್ರ ಗಮನಕ್ಕೆ ಇವತ್ತು ತರ್ತಾ ಇಲ್ಲ. ನಾವು ಸುಮಾರು ವರ್ಷಗಳಿಂದ ಹೋರಾಟದ ಮೂಲಕ ಕೊಟ್ಟಿದ್ದೇವೆ, ಮನವಿ ಮೂಲಕ ಮಾಡಿದ್ದೇವೆ. ಅವ್ರು ಬಂದಾಗ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ, ಎಲ್ಲವೂ ಕೂಡ ಆಗಿದೆ. ಆ ಒಂದು ತಾಳ್ಮೆಯನ್ನು ಮೀರಿ ನಾವು ಇವತ್ತು ಅವರ ಸಿಂಡಿಕೇಟ್ ಏನು ಸಭೆ ಇದೆ ಅದಕ್ಕೆ ಮುತ್ತಿಗೆ ಹಾಕಿ ಇವತ್ತು ಹೋರಾಟ ಮಾಡ್ತಾಯಿದ್ದೇವೆ. ಅದಕ್ಕಾಗಿ ನಮ್ಮ ಮಿತಿಯೂ ಕೂಡ ಮುಗಿದಿದೆ, ಅವರಿಗೆ ಸಮಯ ಕೂಡ ಮುಗಿದಿದೆ. ಅದಕ್ಕಾಗಿ ಅವ್ರಿಗೆ ಕೊನೆಯದಾಗಿ ನಾವು ಇವತ್ತು ವಿದ್ಯಾರ್ಥಿ ಪರಿಷತ್ ಮೂಲಕ ಹೇಳೋದು ಒಂದೇ, ನಮಗೆ ಇವತ್ತು ನ್ಯಾಯ ಕೊಡಬೇಕು. ನ್ಯಾಯ ಕೊಡಲಿಲ್ಲಪ್ಪ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯ ಭವನವನ್ನು ಬಿಡಲ್ಲ, ವಿಧಾನಸೌಧವನ್ನು ಬಿಡಲ್ಲ, ಇಡೀ ರಾಜ್ಯಾದ್ಯ ಅಲ್ಲಿಗೂ ಮುತ್ತೆ ಆಗ್ತೀವಿ ಸರ್. ಯಾರಿಗೂ ಬಿಡೋಂಗಿಲ್ಲ. ಯಾಕಪ್ಪ ಅಂದರೆ ಎಷ್ಟು ಕಷ್ಟಪಟ್ಟಿದ್ದೀವಿ, ಏನು ಮಾಡ್ತಾಯಿದ್ದೀವಿ. ಇವತ್ತು ಎಂಥ ಶ್ರಮದಲ್ಲಿದ್ದಾರೆ ವಿದ್ಯಾರ್ಥಿಗಳಪ್ಪ ಅಂತಂದರೆ ಸುಮಾರು 2-3 ವರ್ಷಗಳಿಂದ ಓದ್ತಾ ಇದ್ದಾರೆ. ಒಂದು ಕಾಲ್ಪಾರ್ ಮಾಡ್ತಾಯಿಲ್ಲ ಸರ್ಕಾರ. ಇವತ್ತು 2-3 ಲಕ್ಷ ರೂಪಾಯಿ ಒಬ್ಬ ಬಡ ವಿದ್ಯಾರ್ಥಿ ಇವತ್ತು ಕೊಟ್ಟು B.Ed ಮಾಡಬೇಕಪ್ಪ ಅಂತಂದರೆ ಸಾಲ ಮಾಡಬೇಕು, ಇಲ್ಲ ಆ ವಿದ್ಯಾರ್ಥಿನೇ ಕೆಲಸ ಮಾಡಬೇಕು. ಅಂಥ ಒಂದು ವ್ಯವಸ್ಥೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಉದ್ಭವ ಆಗಿದೆ. ಸುಮಾರು ವಿದ್ಯಾರ್ಥಿಗಳು ತಮ್ಮ ಒಂದು ಬಿಡುವಿನ ಸಂದರ್ಭದಲ್ಲಿ ಎಲ್ಲೋ ಬೇರೆ ಒಂದು ಸಂಸ್ಥೆ, ಯಾವುದೋ ಒಂದು ಲಗ್ನ, ಯಾವುದೋ ಒಂದು ಕಾರ್ಯಕ್ರಮ ಇರ್ತೋ ಅಲ್ಲಿ ಊಟ ಹಾಕುವಂಥ ಒಂದು ಕೆಲಸ ಮಾಡಿ ಫೀಸ್ ಕಟ್ಟುವಂಥ ಒಂದು ಸಂದೇಶ ಇವತ್ತು ಉದ್ಭವ ಆಗಿದೆ ಇಲ್ಲಿ. ಅದಕ್ಕಾಗಿ ಸುಮಾರು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ಆದರೆ ಅವ್ರ ಗಮನಕ್ಕಿದ್ರೂ ಕೂಡ ಯಾವುದೇ ಒಂದು ಪ್ರಯೋಜನ ಆಗದ ರೀತಿ ಇವರು ಏನು ವರ್ತಿಸ್ತಾ ಇದ್ದಿಲ್ಲ. ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ವಿದ್ಯಾರ್ಥಿಗಳ ಭವಿಷ್ಯತ್ತಿಗಾಗಿ ನಾವು ಇವತ್ತು ಸಾಯ್ಲಕ್ಕೂ ಸಿದ್ಧಿದ್ದೀವಿ, ಸಾಧಿಸ್ಲಕ್ಕೂ ಸಿದ್ಧಿದ್ದೀವಿ. ಅದಕ್ಕಾಗಿ ಅವರು ಬೇಗನೆ ನಮ್ಮ ಒಂದು ಸಮಸ್ಯೆಗೆ, ನಮ್ಮ ಬೇಡಿಕೆಗೆ ಸರಿಯಾದ ರೀತಿ ಸ್ಪಂದನೆ ನೀಡಲಿಲ್ಲಪ್ಪ ಅಂತಂದರೆ ನಾವು ಇವತ್ತು ಉಗ್ರವಾದ ಹೋರಾಟ ಮಾಡಲಿಕ್ಕೂ ರೆಡಿ ಇದ್ದೀವಿ. ನಾವು ಇವತ್ತು ಈ ಒಂದು ಸಭೆಯನ್ನು ಮೊಟಕುಗೊಳಿಸ್ಲಿಕ್ಕೂ ರೆಡಿ ಇದ್ದೀವಿ ಅಂತೇಳಿ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇಷ್ಟೊತ್ತು ವಿದ್ಯಾರ್ಥಿ ಪರಿಷತ್ನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಶೈಕ್ಷಣಿಕ ಗುಣಮಟ್ಟ ನಮ್ಮ ಇಂತಹ ನಕಲಿ ಏನು VCಗಳು ಬಂದು ಕೂತ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಒಂದು ವಿದ್ಯಾರ್ಥಿಗಳು ಎಪ್ಪಟ್ಟು ಹಿಡ್ಕೊಂಡು ಕುಂತಿರೋದು ನೀವು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿವರೆಗೆ ಒಳಗಡೆ ನುಗ್ಗೋಕ್ಕೂ ಕೂಡ ಪ್ರಯತ್ನ ಮಾಡಿದ್ರು, ಆದರೆ ಯಾವುದೇ ರೀತಿಯ ಅಂದರೆ ಒಳಗಡೆ ಮೀಟಿಂಗ್ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಹೊರಗಡೆ ಬಂದ ಮೇಲೆ VCಯವರು ಇದಕ್ಕೆ ಅಂದರೆ ತ್ಯಾಗರಾಜ್, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ VC ಆಗಿರ್ತಕ್ಕಂಥ ತ್ಯಾಗರಾಜ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಏನು ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಏನು ತೆಗೆದು ಹಾಕ್ತಾರ, ಇಂತಹ VCಗಳನ್ನ ಇಟ್ಕೋತಾರ, ಅಥವಾ ಈ ಕೇಸ್ಗಳ ಕುರಿತಾಗಿ ಇವ್ರು ಕೊಟ್ಟಂತ ಏನು ದಲಿತ ವಿದ್ಯಾರ್ಥಿ ಪರಿಷತ್ತು ಕೊಟ್ಟಿರ್ತಕ್ಕಂಥ ದೂರುಗಳಿಗೆ ಸರ್ಕಾರ ಸ್ಪಂದಿಸುತ್ತಾ ಇಂತಹ ಹಲವಾರು ವಿಚಾರಗಳನ್ನ ಕೂಡ ಇಲ್ಲಿ ಸರ್ಕಾರ ನೋಡಬೇಕಾಗಿದೆ ಮತ್ತು ಆಡಳಿತ ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯಪಾಲರು ಈ ಕಡೆ ಗಮನ ಹರಿಸಿ ರಿಜಿಸ್ಟ್ರಾರ್ ಅವರ ಮುಖಾಂತರ ಏನು ಸಿಂಡಿಕೇಟ್ ಸದಸ್ಯರ ಮುಖಾಂತರ ಇವರ ಸಮಸ್ಯೆಗಳಿಗೆ ಸ್ಪಂದನೆ ನೀಡ್ತಾರ ಅನ್ನೋದನ್ನ ನಾವು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀವಿ. ಈಗ ಹೋರಾಟಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಕೂಡ ಕಂಟಿನ್ಯೂ ಹೋರಾಟ ನಡೀತಾ ಇದೆ. ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡ್ತಿರ್ತಕ್ಕಂಥ ಭ್ರಷ್ಟ VCಗೆ ನಕಲಿ VCಗೆ ಭ್ರಷ್ಟ VCಗೆ ನಕಲಿ VCಗೆ We want justice. We want justice. We want justice. We want justice. ಬರಲೇಬೇಕು VC ಅವರು ಬರಲೇಬೇಕು 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 VC ಅವರು ಬರಲೇಬೇಕು 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 VC ಅವರು ಬರಲೇಬೇಕು. VCಗೆ ಸಾಯಂಕಾಲ ಎಕ್ಸ್‌ಪ್ರೆಸ್ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಇದು
ಜನಪದ We want justice. We want justice. We want justice. We want justice. Sakali Visige. Dikara, dikara. Sakali Visige. Dikara, dikara. ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ VC ಅವರು ಇಲ್ಲಿಗೆ ಬಂದಿದ್ದಾರೆ. ಬಹಳ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಭ್ರಷ್ಟ ವಿಸಿಗೆ, ನಕಲಿ ದಾಖಲೆಗಳನ್ನ ನೀಡಿ ವಿಸಿ ಆಗಿರ್ತಕ್ಕಂಥ ಭ್ರಷ್ಟ ವಿಸಿಗೆ. ಈಗ VC ಅವರು ನೇತೃತ್ವದಲ್ಲಿ, ರಿಜಿಸ್ಟ್ರಾರ್ ಅವರ ನೇತೃತ್ವದಲ್ಲಿ ನೀವೆಲ್ಲರೂ ಕೂಡ ಇವತ್ತು ನೋವಿನಿಂದ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಪ್ರಾಧ್ಯಾಪಕ ವೃತ್ತಿಯಲ್ಲಿ 36 ವರ್ಷಗಳಿಂದ ಇದ್ದು ಅತ್ಯಂತ ಸೌಹೃದತೆಯಿಂದ ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ತಾರೆ. ದುರಾದೃಷ್ಟವಶಾತ್ ತಮಗೆ ನೀಡತಕ್ಕಂಥ ಮಾಹಿತಿಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಆತ್ಮ ಸಂತೋಷದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ನಿಮ್ಮನ್ನು ಮಿಸ್ಲೀಡ್ ಮಾಡಿರ್ತಕ್ಕಂಥ ತಂಡದ ವಿರುದ್ಧ ಈಗ ಡಿಫಾಮೇಷನ್ ಕೇಸು ಮತ್ತು ಕೋರ್ಟ್ ಕೇಸ್ ನಾಳೆ ಬಿಟ್ಟಾಗ್ತಾ ಇದೆ. ಯಾರೋ ಈ ಮಾಧ್ಯಮಗಳ ಮೂಲಕ ಅದರಲ್ಲಿ ವೈರಲ್ ಮಾಡಿರ್ತಕ್ಕಂಥದ್ದು ನಿಮ್ಗಳ ತಪ್ಪುದಾರಿಗೆ ಹೇಳಿದ್ರು. ಪಾಪ ನೀವು ನನ್ನ ಮೇಲೆ ಈ ದೇಹದ ಮೇಲೆ ತಾವು ಸೀಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಯಾರು ಅಂತವ್ರಲ್ಲ, ಆದರೆ ನಿಮ್ಗೆ ಬಂದಿರ್ತಕ್ಕಂಥ ಮಾಹಿತಿಗಳಿಂದ ತಾವು ಮಾತಾಡ್ತೀವಿ. ಪ್ರತಿಯೊಂದು ದಾಖಲೆಗಳು ಪರೀಕ್ಷಿತವಾಗಿದೆ. ಜಡ್ಜ್ ಆಗಲೇ ಹೈಕೋರ್ಟ್ ನಿವೃತ್ತ ಜಡ್ಜ್ ಇದನ್ನ ತನಿಖೆ ಮಾಡಿ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಒಂದೇ ಒಂದು ಪಾಯಿಂಟು ಕೂಡ ಸತ್ಯ ಇಲ್ಲ ಇದರಲ್ಲಿ ಹೇಳಿರ್ತಕ್ಕಂಥದ್ದು. ಇದು ಪದೇ ಪದೇ ತೇಜೋವಧೆ ಮಾಡ್ತಕ್ಕಂಥದ್ದು ಕಳೆದ 13 ವರ್ಷಗಳಿಂದ ಒಂದು ಗುಂಪಿನಿಂದ ನಡೆದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಗುಂಪು ಶಾಶ್ವತವಾಗಿ ನನ್ನ ಆರೋಗ್ಯದ ಮೇಲೆ ಕೂಡ ತೀವ್ರ ಪರಿಣಾಮ ಬೀರ್ತಕ್ಕಂಥದ್ದು. ಇದಾಗಲೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳೇ ನನ್ನ ಆಸ್ತಿ, ವಿದ್ಯಾರ್ಥಿಗಳೇ ಶಕ್ತಿ ಅಂತ ಕೆಲಸ ಮಾಡಿದ್ದೀವಿ. ಇವಾಗ ಸಿಂಡಿಕೇಟ್ ಕೂಡ ಹೇಳಿದೆ, ಕುಲಪತಿಗಳೇ ಮುಂದೆ ಹೋಗಿ ಡಿಫಾಮೇಷನ್ ಕೇಸ್ ಹಾಕಿ ಅವ್ರ ಮೇಲೆ. ಇಷ್ಟು ದಿನ ಹಾಕಿರ್ಲಿಲ್ಲ. ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತೆ ಕರ್ನಾಟಕ ಸರ್ಕಾರ ಇವೆರಡೂ ಕೂಡ ಮತ್ತು ರಾಜ್ಯಪಾಲರು ಕೂಡ ಇವೆಲ್ಲರಿಗೂ ಕೂಡ ಸರಿಯಾದ ಮಾಹಿತಿಯನ್ನು ಕೊಡೋಕ್ಕೋಸ್ಕರ ನಾವೇನ್ ಮಾಡಬೇಕಾಗಿದೆ, ಯಾರು ತಪ್ಪು ಮಾಹಿತಿಗಳು ಕೊಡ್ತಾ ಇದ್ದಾರೆ ಅವ್ರನ್ನ ನಾವು ಇವತ್ತು ಶಿಕ್ಷಿಸಬೇಕಾಗಿದೆ. ನಾವು ಯಾವ ಕ್ಷಮಾಗುಣ ಇಟ್ಕೊಂಡಿದ್ವಿ ಆ ಕ್ಷಮಾಗುಣಕ್ಕೆ ಅರ್ಹರಾಗಿಲ್ಲದೆ ಇರೋದ್ರಿಂದ ಈಗ ತಕ್ಷಣದಲ್ಲಿ ಇದಕ್ಕೆ ಡಿಫಾಮೇಷನ್ ಕೇಸ್ ತುಟ್ಟಾಗ್ತಾ ಇದೆ. ಯಾಕೆಂದ್ರೆ ಇದರಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಕೂಡ ವಿಷಯಾಂತರ ಮಾಡಿರೋದು, ಕಪೋಕಲ್ಪಿತ ಆಗಿರೋದು, ಒಂದೂ ಕೂಡ ಸರಿ ಇಲ್ಲದೆ ಇರತಕ್ಕಂಥದ್ದು. ಒಂದೇ ಒಂದು ಪಾಯಿಂಟ್ ಕೂಡ ಇದರಲ್ಲಿ ಏನೂ ಇಲ್ಲ. ಆದರೆ ಇಂಥ ವಿಷಯಗಳು ಮಾಡ್ತಿರ್ತಕ್ಕಂಥದ್ದು ದುರಂತ. ನನ್ನ ಯುವ ಗೆಳೆಯರು ನಮ್ಮನ್ನು ಆದರ್ಶವಾಗಿ ಇಟ್ಕೊಳ್ತಾರೆ, ಕ್ಲಾಸಲ್ಲಿ ಪಾಠ ಮಾಡೋದು. ನಿಮ್ಮ ಮುಂದೆ ಒಂದು ವಿಷಯ ಹೇಳ್ತಾರೆ, ನನ್ನ 6 ವಿದ್ಯಾರ್ಥಿಗಳು ಮಿಲಿಟರಿ ಕರ್ನಲ್ಗಳಾಗಿದ್ದಾರೆ, 65 ಜನ ಚಾರ್ಟರ್ಡ್ ಅಕೌಂಟೆಂಟ್ಗಳಾಗಿದ್ದಾರೆ, 3-4 ಸಾವಿರ ಜನ ದೇಶದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ. ಇಡೀ ಸಂತೋಷವಾಗಿ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಬಂದಿದ್ದೀನಿ. ಈ ತರ ಮಾಡ್ಕೊಂಡು ಬದುಕತಕ್ಕಂಥದ್ದು ಪ್ರೊಫೆಸರ್ CM ತ್ಯಾಗರಾಜ್ ನವೂತ್ರಿಗೆ ಅವಶ್ಯಕತೆನೇ ಇಲ್ಲ. ಹಾಗಾಗಿ ನೀವ್ಯಾರು ಕೂಡ ಇದ್ರ ಬಗ್ಗೆ ನಿಮ್ಮ ನೋವಿಗೆ ನಾನು ಸ್ಪಂದಿಸ್ತೇನೆ. ನಮ್ಗೇನು ಮಾಹಿತಿ ಬಂದಿದೆ ಆ ಮಾಹಿತಿ ತಪ್ಪು ಅಂತಕ್ಕಂಥದ್ದು ನಮ್ಗೆ ವೇದ್ಯವಾಗುತ್ತದೆ. ಅಲ್ಲಿವರೆಗೂ ಸಮಾಧಾನ ಇರಲಿ. ಆ ಥರ ಏನಾದರೂ ತ್ಯಾಗರಾಜ್ ತಪ್ಪು ಮಾಡಿದೀನಿ ಅಂತ ಈ ದೇಹ ಬದುಕತಕ್ಕಂಥ ಆಸೆ ಇಲ್ಲ ಅಂತಕ್ಕಂಥದ್ದು ಕೂಡ ನಿಮ್ಗೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು 135 ವರ್ಷ ನಮ್ಮ ತಂದೆ ತಾಯಿ ಎಲ್ಲ ಟೀಚರ್ಸ್ ನಮ್ಮಣ್ಣ ಟೀಚರ್ಸ್ ಕುಟುಂಬದಿಂದ ಬಂದವರು. ನಾವು ವಿದ್ಯಾರ್ಥಿಗಳ ಜೊತೆ ಬದುಕಿ ಬಾಳಿ ಬೆಳೆದವರು, ನಾವು ಸಂತೋಷ ಪಟ್ಟವರು. ಹಾಗಾಗಿ ತಮ್ಮಗಳಿಗಾಗಿರ್ತಕ್ಕಂಥ ನೋವಿಗೆ ನಾನು ನಿಜವಾಗಿ ದುಃಖ ಪಡ್ತೇನೆ. ನೀವು ನಿಜವಾಗಿ ದಂಡಿದ್ದೀರಾ, ಅದು ಈ ಥರ ಯಾವುದೋ ಇವುಗಳಿಗೆ ನೀವು ಇದ್ಕೊಡ್ಬೇಡಿ. ವಿಷಯವನ್ನು ಅಷ್ಟು ಕೂಡ ನಿಮಗೆ ಕೋರ್ಟಿಂದ ನಿಮಗೆ ಕೊಡಿಸಿ ನೀವು ಮಾಹಿತಿಗಳು ಪಡಿತೀರಾ. ನಮ್ಮ ಸಿಂಡಿಕೇಟ್ ಸದಸ್ಯರು ಕೇಳ್ಕೊಂಡ್ರು ಎಲ್ಲ ಮಾಹಿತಿ ಬರ್ಕೊಡಮ್ಮ, ನಾವು ಕೊಡ್ತೇವೆ. ನಾವು ಪ್ರತಿ ಹಾಳೆ ಕೊಡ್ತೇವೆ.
ಯಾವಾಗ ತ್ಯಾಗರಾಜ್ MA ಮಾಡಿದ್ರು, ಎಲ್ಲಿ 19 ವರ್ಷ ಮಾಡಿದ್ರು, ಯಾವ ನಕಲಿ ದಾಖಲೆ ಆಗಿದೆ, ಇದೆಲ್ಲವೂ ಕೂಡ ಕೆಲವು ಷಡ್ಯಂತ್ರ ವ್ಯಕ್ತಿಗಳು ಪದೇ ಪದೇ ವಿದ್ಯಾರ್ಥಿ ಪರ ನಿಂತ್ಕೊಂಡಿರ್ತಕ್ಕಂಥ ಪ್ರಾಧ್ಯಾಪಕನ ವಿರುದ್ಧ ಹೋರಾಡ್ತಕ್ಕಂಥದ್ದು, ಒಳ್ಳೇದು ಮಾಡಕ್ಕೆ ಹೋಗ್ತಕ್ಕಂಥ ವಿರುದ್ಧ ಹೋರಾಡಿರ್ತಕ್ಕಂಥದ್ದು ನೋವಿನ ಸಂಗತಿ. ಹಾಗಾಗಿ ನಾವು ಇದನ್ನು ಕ್ರಮ ತಗೊಳ್ತಾ ಇದ್ದೀವಿ. ಒಂದೇ ವಿಷಯ. ಎರಡನೇ ವಿಷಯವನ್ನು ನಮ್ಮ ಕುಲಸಚಿವರು ಮಾತಾಡ್ತಾ ಇದ್ದಾರೆ. ಯಾವುದೋ ನಾವು BEd ಕಾಲೇಜುಗಳ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ, ಆ BEd ಕಾಲೇಜ್ ವಿಷಯಗಳನ್ನ ಕುಲಸಚಿವರು ತಿಳಿಸ್ತಾರೆ. ಒಂದು ಎಲ್ಲ ಮಾಹಿತಿ ಇರುತ್ತೆ. ಈಗೇನು ಸಿಂಡಿಕೇಟ್ ಸಭೆಯಲ್ಲಿ ನಾವು ಚರ್ಚೆಗಿಂತ ಮುಂಚೆನೆ ತಾವು ಕೂಡ ಗಮನಕ್ಕೆ ತಂದಿದ್ರಿ. ಅದರಲ್ಲಿ 2 BEd ಕಾಲೇಜುಗಳು, ಒಂದು ಕಣ್ಣಿ BEd ಕಾಲೇಜು, ಇನ್ನೊಂದು SMRKಯಲ್ಲಿ 2 ಕಾಲೇಜುಗಳು ನಮ್ಮ ಸಿಂಡಿಕೇಟ್ನ ಗೌರವಾನ್ವಿತ ಸದಸ್ಯರು ಅಲ್ಲಿ ಒಂದು ಸ್ಥಳ ಭೇಟಿ ಮಾಡಿ ಅವರೆಲ್ಲ ಸಾಕಷ್ಟು ದಾಖಲೆಗಳನ್ನ ಪಡೆದುಕೊಂಡಿದ್ದಾರೆ. ಅದು ಉಪಸಮಿತಿಯಲ್ಲಿ ಅವರು ವರದಿಯನ್ನು ಕೊಟ್ಟಿದ್ರು. ಆ ವರದಿ ಆಧಾರದ ಮೇಲೆ 2 ಕಾಲೇಜುಗಳಿಗೆ 3 ವರ್ಷಗಳವರೆಗೆ ನಿಷೇಧ ಮಾಡಲಿಕ್ಕೆ ಸಿಂಡಿಕೇಟ್ ನಿರ್ಣಯವನ್ನು ತೆಗೆದುಕೊಂಡಿದೆ. 3 ವರ್ಷಗಳ ಪ್ರವೇಶ ನಿಷೇಧ, ಅವರಿಗೆ 30 ಲಕ್ಷ ರೂಪಾಯಿಗಳ ದಂಡವನ್ನು ಕೂಡ 2 ಕಾಲೇಜುಗಳಿಗೆ ಹಾಕ್ತಾ ಇದ್ವಿ. ಮತ್ತು ಅಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಸಮೀಪದ ವಿದ್ಯಾಕೇಂದ್ರಗಳಿಗೆ ನಾವು ಎಲ್ಲೆಲ್ಲಿ ಅವುಗಳನ್ನು ವರ್ಗಾವಣೆ ಮಾಡಬಹುದು, ಅವರ ಅನುಕೂಲಕ್ಕೆ ತಕ್ಕಂತೆ ಅದನ್ನೊಂದು ಪ್ರಕ್ರಿಯೆಯನ್ನು ನಮ್ಮ ಕಡೆಯಿಂದ ಆಗ್ತದೆ. ಇನ್ನು ಉಳಿದಂತೆ ಒಂದು ನೀವು ಈಗಾಗಲೇ ನಾನು ಪ್ರಶ್ನೆ ಕೊಟ್ಟಿದ್ದೀನಿ. ಡಿಗ್ರಿ ಕಾಲೇಜುಗಳಲ್ಲಿ ಏನು ಅಡ್ಮಿಷನ್ ಆಗಿ ಅವರು ಅಡ್ಮಿಷನ್ ಮಾತ್ರ ಬರ್ತಾರೆ, ಎಕ್ಸಾಮ್ ಮಾತ್ರ ಬರ್ತಾ ಇದ್ದಾರೆ ಅಂತ ದೂರಿದೆ. ಅದ್ರ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಗವರ್ಮೆಂಟ್ ಸಿಂಡಿಕೇಟ್ ಸದಸ್ಯರು ಮತ್ತು ಅಕಾಡೆಮಿಕ್ ಸದಸ್ಯರ ನೇತೃತ್ವದಲ್ಲಿ ಕಮಿಟಿ ಮಾಡಿ ಅಂತ 50-60 ಕಾಲೇಜುಗಳ ವಿಶೇಷವಾದ ತನಿಖೆ ಮಾಡಿ ವರದಿ ಬಂದ ಮೇಲೆ ಅವುಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇನ್ನೊಂದು ನಮ್ಮ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕೆಲವು ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಇತ್ತು, ಅದಕ್ಕೆ ನಮ್ಮ ಸಿಂಡಿಕೇಟ್ ಸದಸ್ಯರಂತ ಮಾತೇಶ್ ಅವರ ಒಂದು ನೇತೃತ್ವದಲ್ಲಿ ಪರೀಕ್ಷಾ ಸುಧಾರಣಾ ಸಮಿತಿ ಅಂತ ಕೂಡ ಆಗಿದೆ. ಆ ಸಮಿತಿಯ ಆಧರಿಸಿ ಮುಂದೆ ಏನು ವರದಿ ನೀಡಲಿದೆ ಅದರ ಪ್ರಕಾರವೂ ಕೂಡ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲಿದೆ ಅಂತಕ್ಕಂಥ ಸಿಂಡಿಕೇಟ್ನ ನಿರ್ಣಯದ ಮಾಹಿತಿಯನ್ನ ನಿಮ್ಗೆ ಒಂದು ವಿಶೇಷವಾಗಿ ಇವತ್ತು ನೀವು ಇರೋದ್ರಿಂದ ಈಗಲೇ ಹೇಳ್ತೀವಿ. ಇವತ್ತೇನು ಬಿಜಾಪುರ ಭಾಗದಲ್ಲಿ ನಮ್ಮ ಎಲ್ಲ ಸಿಂಡಿಕೇಟ್ ಸದಸ್ಯರು ಇವತ್ತು ಬಂದಿರೋದನ್ನ ಬಹಳ ಒಂದು ಭರವಸೆ ಇತ್ತು. ಏನು ಈ ಒಂದು ಕ್ಯಾಂಪಸ್ ಮುಗಿಸೋದ್ರ ಬಗ್ಗೆ ಏನ್ ನಿರ್ಣಯ ತಗೊಳ್ತಿದ್ವು ಅಂತ ಇತ್ತು. ಇಲ್ಲಿರ್ತಕ್ಕಂಥ ಕೋರ್ಸ್ಗಳನ್ನ ಮತ್ತು ಇದಕ್ಕೆ ಹೆಚ್ಚುವರಿಯಾಗಿ ಇಂಗ್ಲಿಷ್ ಮತ್ತು MSW ಕೋರ್ಸ್ಗಳನ್ನ ಮತ್ತು ಉರ್ದು ಮತ್ತು ಇತರೆ ಹಿಂದಿ ಬೇಡಿಕೆ ಯಾವ್ಯಾವ ಇದಾವೆ ಎಲ್ಲಾ ಕೋರ್ಸ್ಗಳನ್ನ ಮರು ಆರಂಭ ಮಾಡ್ಲಿಕ್ಕೆ ಮತ್ತು ಆ ಎಲ್ಲಾ ಕೋರ್ಸ್ಗಳಿಗೆ ಮುಖ್ಯ ಆವರಣಕ್ಕಿಂತ ಬೆಳಗಾವಿಯಲ್ಲಿ ಏನು ಕೋರ್ಸ್ ಫೀಸ್ ಇರ್ತದೆ ಅದಕ್ಕಿಂತ 30% ಕಡಿಮೆ ಶುಲ್ಕವನ್ನು ವಿಧಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಇವತ್ತು ಸಿಂಡಿಕೇಟ್ ನಿರ್ಣಯ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಗೆ ನಾನು ಕೊಡ್ತೇನೆ. ನೀವು ಮೇಲೆ ಬಂದ್ಬಿಡಿ. ಇದಿಷ್ಟು DVP ವಿದ್ಯಾರ್ಥಿಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮತ್ತೆ 1 ಸೆಕೆಂಡ್ ಸರ್, ನಿಜವಾಗ್ಲೂ VC ಅವರು ಇದ್ದಾರೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ವೀಕ್ಷಕರೇ ನಮ್ಮ ಜೊತೆ VC ಅವರೇ ಸ್ವತಃ ತ್ಯಾಗರಾಜ್ ಸರ್ ಇದ್ದಾರೆ. ಅವರು ಕೂಡ ಬಹಳ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಟನಾಕಾರರಿಗೆ ಒಂದು ವ್ಯವಸ್ಥಿತ ಸಂಚಿದೆ, ಒಂದು ರೂಪಿಸ್ತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಆ ನಿಟ್ಟಿನಲ್ಲಿ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಸೊ ಅದ್ರ ಕುರಿತಾಗಿ ಅವ್ರನ್ನ ಕೇಳೋಣ. ಸರ್, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಚಾನಲ್ ಯಾರ ಪರವೂ ಇಲ್ಲ, ಯಾರ ವಿರುದ್ಧವೂ ಅಲ್ಲ, ಅದು ನಿಮ್ಗೆ ಗೊತ್ತಿರಲಿ. ಹಾಗಾಗಿ ನಿಮ್ಮನ್ನ ನಾವು ಇದಕ್ಕೆ ಪ್ರತಿಭಟನೆಯ ಪರವಾಗಿ ಹೇಳ್ತಾ ಇದ್ದೀವಿ. ಏನು ಸರ್ ಇದರ ಆರೋಪ? ಇಲ್ಲ, ಏನಾಗಿದೆ, ನಾನು 36 ವರ್ಷಗಳಿಂದ ಇದೇ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಇದ್ದೇನೆ. ತುಂಬಾ ಸಂತೋಷದಿಂದ ಇದ್ದೇನೆ. ನಮ್ಮೆಲ್ಲ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಇಷ್ಟು ವರ್ಷ ಬಂದಿದ್ದೇವೆ. ಪಾಪ ಇದೇನಾಗಿದೆ, 13 ವರ್ಷಗಳನ್ನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು 2011ರಿಂದ ಬಂದಿದ್ದೇನೆ. ಒಂದು ಗುಂಪು ತ್ಯಾಗರಾಜ್ ಇರ್ತಕ್ಕಂಥ ಪ್ರತಿಭೆಯಿಂದ ಬೆಳೀತಾರೆ, ಅವ್ರು ಏನ್ ತಡೆ ಹಾಕ್ಬೇಕು, ಎಲ್ಲೂ ಬೆಳಿಬಾರ್ದು ಅಂತೇಳಿ ತುಂಬಾ ಪ್ರಯತ್ನ ಮಾಡಿ ಹಲವಾರು ಕೇಸ್ಗಳು ಹಾಕೋದು, ವಿಷಯಾಂತರ ಮಾಡೋದು, ಒಂದಿದ್ರೆ ಇನ್ನೊಂದು ಹೇಳೋದು, ಇವ್ರಿಗೆ ಸೇವೆನೇ ಆಗಿಲ್ಲ ಅನ್ನೋದು, ಸರ್ಕಾರಿ ದಾಖಲೆನೇ ಇಲ್ಲ ಅನ್ನೋದು, ಆ ರೀತಿ ಮಾತಾಡ್ಲಿಕ್ಕೆ ಹೋಗ್ತಾರೆ. ಅದ್ರ ಉದ್ದೇಶ ಏನಿತ್ತು, ತ್ಯಾಗರಾಜ್ ಬೆಳಿಬಾರ್ದು, ತ್ಯಾಗರಾಜ್ ಏನು ಮಾಡಬಾರ್ದು, ಹುಡುಗರ ಪರ ನಿಲ್ಬಾರ್ದು. ಇವತ್ತು ವಿದ್ಯಾರ್ಥಿಗಳಿಗೆ ಏಕಲವ್ಯ ಅಂತ ಒಂದು ಅಭ್ಯಾಸ ಪುಸ್ತಕ ಇಡ್ತಾ ಇದೀವಿ, ಹುಡುಗರು ಮಾಡೋದು ಕಲೀಲಿ ಅಂತ, ಟೀಚರ್ಸಿಗೆ ಪಾಠ ಮಾಡ್ಲಿ ಅಂತೇಳಿ ಈ ವಿದ್ಯಾ ಅಂತ ಇಟ್ಟಿದ್ದೀವಿ. ಮಕ್ಕಳು ಹಳ್ಳಿಯಲ್ಲಿ ಇದ್ರೆ ಕೇಳ್ಕೊಂಡ್ಲಿ ಪಾಠನ ಅಂತ. ಮಕ್ಕಳ ಪರ ನಿಂತ್ಕೊಳ್ಳೋ ವ್ಯಕ್ತಿಗೆ, ವಿದ್ಯಾರ್ಥಿಗಳ ಪರ ನಿಂತ್ಕೊಳ್ಳೋ ವ್ಯಕ್ತಿನ ಏನಾದ್ರೂ ಮಾಡಿ ತಡೆ ಒಡ್ಬೇಕು ಅಂತ ಗುಂಪು ಪ್ರಯತ್ನ ಮಾಡಿದೆ. ಆದ್ರೆ ಇಷ್ಟು ದಿನ ಸಹಿಸ್ಕೊಂಡಿದ್ವಿ, ಯಾಕೆಂದ್ರೆ ಪ್ರಾಧ್ಯಾಪಕ ವೃತ್ತಿಲಿರೋರು ಇದಾಗಬಾರ್ದು. ಆದ್ರೆ ನಿನ್ನೆ ಸೈಬರ್ ಕ್ರೈಮ್ಗೂ ಕೊಟ್ಟಿದ್ದೇವೆ. ಯಾರ್ಯಾರು ಇದರಲ್ಲಿ ವೈರಲ್ ಅಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವ್ರ ಮೇಲೆ ತಕ್ಷಣ ಅವ್ರು ಡೇಟಾ ಕೊಡಿ ನಮಗೆ. ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮರ್ಯಾದೆ ಪ್ರಶ್ನೆ ಆಗಿರೋದ್ರಿಂದ ಮತ್ತೆ ಸರ್ಕಾರಕ್ಕೆ ಇದು ಪ್ರಶ್ನೆ ನಾನು ತಗೊಂಡೋಗೋದ್ರಿಂದ ನಾವು ಇದನ್ನ ಸರಿಯಾಗಿ ಅವರಿಗೆ ಕಲಿಸ್ಬೇಕು ಅಂತೇಳಿ ಈ ಮಾಧ್ಯಮಗಳ ಈ ಒಂದು ಇವುಗಳನ್ನ ತಪ್ಪಾಗಿ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ನಿಜವಾಗಿ ನೋವಿನ ಸಂಗತಿ. ಅದನ್ನ ಪಾಪ ಹಲವಾರು ಜನ ಕೇಳ್ತಕ್ಕಂಥದ್ದು, ಏನೋ ಆಗೋಗಿದೆ
ತಪ್ಪಾಗಿದೆ ಕುಲಪತಿಗಳಿಂದ ಅಂತ ಎಲ್ಲ ಭಾವಿಸ್ಕೊಂಡು ಬಂದು ಪ್ರತಿಭಟನೆ ಮಾಡಿಸೋ ಮಟ್ಟಕ್ಕೆ ಹೋಗತಕ್ಕಂಥದ್ದು ನೋವಿನಿಂದ ನಾನು ಈ ಕ್ರಮಕ್ಕೆ ಬಂದೆ. ಇಲ್ಲ, ಈಗ FIR ಈ ಹಿಂದೆ ಮಾಡಿರ್ತಕ್ಕಂಥ ತಾವು ಒಂದು FIR ಕೂಡ ಇದೆ, ಅದಕ್ಕೆ ಸಾಕ್ಷಿ ಇದೆ. ಅದು ಆ ನಿಟ್ಟಿನಲ್ಲಿ ಕೂಡ ತಾವು ಸ್ಪಷ್ಟೀಕರಣ ಕೊಡಬಹುದಾಗಿತ್ತು. ಇಲ್ಲ, ನಾನು FIRಗಳ ಬಗ್ಗೆ ಮಾತಾಡಿದಾಗ ಏನಾಗಿದೆ, ಬಹಳ ಇದು ಆಶ್ಚರ್ಯ ಪಡೋ ವಿಷಯ ಏನಂತ ಹೇಳಿದ್ರೆ, ಯಾವುದೂ ತಪ್ಪು ಮಾಡದೇ ಇರತಕ್ಕಂಥ ವ್ಯಕ್ತಿಗೆ ಯಾವ ಭಯಾನೂ ಇರೋದಿಲ್ಲ. ನಾನು ತಪ್ಪು ಮಾಡಿದ್ರೆ ನನಗೆ ಭಯ ಇರ್ತದೆ, ತಪ್ಪು ಮಾಡಿದ್ದೀನಿ ಅಂತ. ನನಗೆ ಯಾವ ಭಯಾನೂ ಇಲ್ಲದೆ ಇರೋದ್ರಿಂದ ಪಾಪ ಅವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಈ ದೇವ್ರ ಮೇಲೆ ಇಷ್ಟೊಂದು ಸಿಟ್ಟ ಅವರಿಗೆ ಅಂತೇಳಿ ನಾನು ನಗ್ತಾ ಬಿಡ್ತಾ ಇದ್ದೆ. ಆದ್ರೆ ಈಗ ಬಿಡ್ತಾ ಇಲ್ಲ, ಈಗ ನಾನು ಬಿಡ್ತಾ ಇಲ್ಲ ಅಂತ ಹೇಳಿ. ಯಾಕೆಂದ್ರೆ ಅದು ಯಾರಿಗೆ ಶಿಕ್ಷೆ ಆಗ್ಬೇಕು ಹಾಗೆ ಆಗತ್ತೆ. ಅದು ನಮ್ಮ ಸೈಬರ್ ಇಲಾಖೆ, ಪೊಲೀಸ್ ಇಲಾಖೆ, ನ್ಯಾಯಾಂಗ, ಕೋರ್ಟ್ ಎಲ್ಲರಿಗೂ ಕೂಡ ತುರ್ತಾಗಿ ತಗೊಳ್ಳಿ ಇದನ್ನ ಅಂತೇಳಿ ನಾವೇ ಕೇಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ DBP ಮಾಡಿರ್ತಕ್ಕಂಥ ಆರೋಪಗಳೆಲ್ಲವೂ ನಿರಾಧಾರ ಇದೆ. ಯಾರು ಏನು ಯೋಚನೆ ಮಾಡೋಗಿಲ್ಲ. ನನ್ನ ವಿದ್ಯಾರ್ಥಿಗಳೇ ನನ್ನ ಆಸ್ತಿ ಶಕ್ತಿ. ನಾನು ಅವ್ರ ಜೊತೆ ಇರೋದ್ರಿಂದ ನನ್ಗೆ ಯಾವ ನೋವು ಇಲ್ಲ. ಈ ಆಪಾದನೆಗಳು ಹುರುಳಿಲ್ಲ, ಈ ಆಪಾದನೆಗಳು ಯಾರು ಜೀವ ಕೊಡಬೇಡಿ, ಏನೂ ಇಲ್ಲ ಅದರಲ್ಲಿ. ನಿಮ್ಗೆಲ್ಲ ನೋವಾಗಿದ್ದಕ್ಕೆ ನನಗೆ ಬೇಜಾರಾಗಿದೆ. ಈ ತರ ರಾಜ್ಯದಲ್ಲಿ ತುಂಬಾ ಕಡೆ ನಂಗೆ ನಿನ್ನೆ ಮನೆ ಸ್ನೇಹಿತರೆಲ್ಲ ಮಾತಾಡಿದ್ರು, ಏನ್ ಸರ್ ಇದು ಹಿಂಗೆ ಅಂತ. ನೋಡಮ್ಮ, ತುಂಬಾ ಜನ ಹಂಗೆ ಮಾಡ್ತಾರೆ, ತಲೆ ಕೆಡ್ಸ್ಕೋಬೇಡಿ. ಇದನ್ನ ನಾನು ಅಡ್ಡ ಹಾಕ್ಬೇಕಂತ ಇವತ್ತಿಂದಲ್ಲ, ಇದು ಎಲ್ಲಾ ಕಾಲದಲ್ಲಿ ಎಲ್ಲಾ ಕುಲಪತಿಗಳ ಮೇಲೂ ಕೂಡ ಬೆಳೀತಾರೆ ಅಂದ್ರೆ ಒಂದಲ್ಲ ಒಂದು ಅಡ್ಡ ಹಾಕ್ತಾ ಹೋಗಿದ್ದಾರೆ. ಯಾವ ಕುಲಪತಿ ಕೂಡ ಇದರಿಂದ ಹೊರತಾಗಿಲ್ಲ. ಹಾಗಾಗಿ ನಾನು ಧೈರ್ಯವಾಗಿ ಎದುರಿಸ್ತೇನೆ, ಏನು ಆಗಲ್ಲ ಇದರಲ್ಲಿ. ಅವರೆಲ್ಲರೂ ಕೂಡ ಮೂಲೆ ಗುಂಪಾಗ್ತಾರೆ. ಆದ್ರೆ ಪದೇ ಪದೇ ನನ್ನ ಶಕ್ತಿಯನ್ನು ಕುಂದಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದಾಗ ನನ್ನ ಸಿಂಡಿಕೇಟ್, ನಮ್ಮ ಕುಲಸಚಿವರು ಎಲ್ಲರೂ ನಿಂತ್ಕೊಂಡು, ಹಿಂದೆ ರಾಜಶ್ರೀ ಜೈನಾಪುರ್ ಮೇಡಮ್ ಕೂಡ ಇದ್ರು, ಅವರು ಹೇಳಿದ್ರು, ತ್ಯಾಗರಾಜ್ ಸರ್ ಎಲ್ಲ ಬಾರಿ ಮೋಸಗಾರರಿದ್ದಾರೆ, ನೀವೇನು ಯೋಚನೆ ಮಾಡಬೇಡಿ, ನಿಮ್ ಸತ್ಯ ಇದೆ ನಿಮ್ ಕಡೆ. ಆಗ ಸತ್ಯ ಇದ್ದಿದ್ದಕ್ಕೆ ಇಷ್ಟು ದೂರ ಬಂದಿದ್ದೇನೆ. ತಾವ್ಯಾರು ಕೂಡ ಇದ್ರ ಬಗ್ಗೆ ಅನುಮಾನ ಪಡಬೇಡಿ. ಒಳ್ಳೆ ಇದನ್ನ ರಾಣಿ ಚೆನ್ನಮ್ಮ ಮಾಡೋಣ. ನಮಸ್ಕಾರ. ಬರ್ತಕ್ಕಂಥ ಸಮಸ್ಯೆಗಳು ಅಂದ್ರೆ ಈಗ ಇಲ್ಲಿ ವಿಜಯಪುರಕ್ಕೆ ತಾವು ಸವಾಲಾಗಿ ತೆಗೆದುಕೊಂಡಿದ್ದೀರಿ. ಇಲ್ಲಿ ಸವಾಲಾಗಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪ್ರಮುಖವಾಗಿ ಇದು ಬಹಳ ಒಳ್ಳೆ ಪ್ರಶ್ನೆ. ಇವತ್ತು ಸಿಂಡಿಕೇಟ್ ಅದೇ ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗ್ತಾ ಇಲ್ಲ, ಬರೀ ಡಿಗ್ರಿ ಸರ್ಟಿಫಿಕೇಟ್ ಸಿಗ್ತಾ ಇದೆ, ಅದು ನೋವಿನ ಪ್ರಶ್ನೆ. ನಮ್ಮ ರಫಿ ಭಂಡಾರಿ ಅವರಂತೂ ಪದೇ ಪದೇ ಇಲ್ಲಿ ನಮ್ಮ ಬಿಜಾಪುರ್ಗೆ ಏನ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವತ್ತು ಅಸೋಸಿಯೇಷನ್ ಫಾರ್ ಪ್ರಿವೆನ್ಷನ್ ಆಫ್ ಡಿಸೆಬಿಲಿಟೀಸ್ ಅಂತ ಒಂದು ಸಂಸ್ಥೆ ಇದೆ. ಜೀಜಾ ಹರಿಸಿಂಗ್ ಅವರು, ಅವರ ಯಜಮಾನರು ಅದಕ್ಕೆ ಅಧ್ಯಕ್ಷತೆ ವಹಿಸಿದ್ದಾರೆ. 67 ವರ್ಷಗಳಿಂದ ಯಾರಿಗೆ ಮೂಳೆಗಳು, ಕೈಕಾಲು ಮುರಿದಿದ್ರೆ, ಬೆನ್ನೋಳೆ ಮುರಿದಿದ್ರೆ ಅಂಥವ್ರನ್ನ ಆಮಂತ್ರಿಸಿ ಇಲ್ಲಿ ಈ ಸೆಂಟ್ರಲ್ 40 ಎಕರೆ ಜಾಗ ಇದೆ, ನಮ್ಮ ಸಿಂಡಿಕೇಟ್ ತೀರ್ಮಾನ ಮಾಡಲಿ. ಅವ್ರನ್ನ ತಂದು ಬಿಟ್ಟಾಗ ಇಲ್ಲಿರ್ತಕ್ಕಂಥ 2,80,000 ಜನಗಳು, ಬಿಜಾಪುರ, ಕೊಲ್ಲಾಪುರ, ಸುತ್ತಮುತ್ತಲಿನ ಜನಗಳಿಗೆ ಇದು ನೋವಿದೆ. ಆ ಮೂಳೆ ಇದಕ್ಕೋಸ್ಕರ ಎಲ್ಲೆಲ್ಲೋ ಹೋಗ್ಬೇಕು. ಆ ಸೆಂಟರ್ ಇಲ್ಲಿ ಮಾಡ್ತೀವಿ ಅಂದಾಗ ನಮ್ಮಲ್ಲಿ MSW ಡಿಪಾರ್ಟ್ಮೆಂಟ್ ಇದೆ, ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ. ಆ 2 ಡಿಪಾರ್ಟ್ಮೆಂಟ್ಗಳು ಸೇರಿಸಿ ಪುನಶ್ಚೇತನ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತ ನಮ್ಮ ಸಿಂಡಿಕೇಟ್ ಸದಸ್ಯರ ತಂಡವನ್ನ ದುಬೈ ಕಳಿಸಿ ಅಲ್ಲೊಂದು ನಡೀತಾ ಇದೆ. ಒಂದು ಕಾಂಪ್ಲೆಕ್ಸ್ ನಡೀತದೆ, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್. ಇಲ್ಲಿ ಸ್ವಿಮ್ಮಿಂಗು, ಸೈಕ್ಲಿಂಗು, ಸ್ಪೋರ್ಟ್ಸ್ ಆಕ್ಟಿವಿಟಿ ಬಂದು ಹುಡುಗರಿಗೆ BP.Ed, MPH ಸ್ಟಾರ್ಟ್ ಮಾಡಬೇಕು. ಯಾವ ಶಿಕ್ಷಣದಿಂದ ಅವ್ರ ಬದುಕು ಅರಳುತ್ತೆ ಅಂಥದ್ದು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಎರಡನೇದಾಗಿ ಈಗ ತಾನೇ ನಮ್ಮ ಕುಲಸಚಿವರು ತಿಳಿಸಿದ್ರು, ಎಲ್ಲ ಸಿಂಡಿಕೇಟ್ ಸದಸ್ಯರು ಕೂಡ ಇಲ್ಲಿರ್ತಕ್ಕಂಥ ವಿಶೇಷ ಸಮಯ ಅಂತೇಳಿ ಫೀಸ್ನ ಕಡಿಮೆ ಮಾಡಿ ಅಂತ ಹೇಳಿದ್ರು. 30% ಫೀಸ್ನ ಕಡಿಮೆ ಮಾಡಿ ವಿದ್ಯಾರ್ಥಿಗಳ ಉನ್ನತಿಗೆ ಎಲ್ಲ ಕೋರ್ಸ್ಗಳು ತಗೊಳ್ತಾ ಇದ್ದೀವಿ. ಒಳ್ಳೆ ಪ್ರಾಧ್ಯಾಪಕರು ತರಬೇಕು, ಫೆಸಿಲಿಟೀಸ್ ಕ್ರಿಯೇಟ್ ಮಾಡಬೇಕು. ಬಿಜಾಪುರಕ್ಕೆ ಖಂಡಿತವಾಗಿ ಒಳ್ಳೆಯದು. ಕೌಶಲ್ಯ ಅಭಿವೃದ್ಧಿ ಕೇಂದ್ರಕ್ಕೂ ಕೂಡ ನಿನ್ನೆ ಸಾಯಂಕಾಲ 3 ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಸರ್ಕಾರ ನಮಗೆ ಆ ಶಾರ್ಟ್ ಲಿಸ್ಟ್ ಮಾಡಿದೆ. ರಾಣಿ ಚೆನ್ನಮ್ಮಗೆ ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇನೆ, ರಾಣಿ ಚೆನ್ನಮ್ಮ ವಿಷಯದಲ್ಲಿ 3 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದರ ಹಣವನ್ನು ಕೂಡ ಇಲ್ಲೇ ತಂದು ಮಾಡಬೇಕು ಅಂತ ಇಷ್ಟಪಡ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಕಟ್ಟೋಣ, ಕೆಲಸ ಮಾಡೋಣ. ನಿಮ್ಮ ಪ್ರೀತಿ ಬೇಕು ನನಗೆ. ನಾವ್ಯಾರು ಕೂಡ ತಪ್ಪು ಮಾಡಬೇಕು ಅಂತಕ್ಕಂಥದ್ದು ಆತ್ಮದಲ್ಲೂ ಇಲ್ಲ, ದೇಹದಲ್ಲೂ ಇಲ್ಲ. ನಿಮ್ಮೆಲ್ಲರ ಪ್ರೀತಿಗೆ ನಮಸ್ಕಾರ. ಅದು ಎಲ್ಲೂ ಕೂಡ ನೀವು ನಿಮ್ಗೆ ನೋವಾಗಿದ್ದಕ್ಕೆ ಯಾರ್ಯಾರೋ ಮಾತು ಕೇಳ್ಕೊಂಡು ನೀವು ಸ್ಟ್ರೈಕ್ ಮಾಡಿ ದಂಡಿದ್ದಕ್ಕೆ ನನಗೆ ಬೇಸರ ಇದೆ. ದಯಮಾಡಿ ಇದಕ್ಕೆ ಮನ್ಸಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಇದಿಷ್ಟು VC ಆಗಿರ್ತಕ್ಕಂಥ ತ್ಯಾಗರಾಜ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಪ್ರತಿಭಟನೆಯ ವಿದ್ಯಾರ್ಥಿಗಳಿಗೆ ನಾನು ಯಾವುದೇ ರೀತಿ ಅಂತಹ ಯಾವುದೋ ರೀತಿ ನಾನು ಮಾಡಿಲ್ಲ. ಆ ನಿಟ್ಟಿನಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಾನು ಇದಕ್ಕೆ ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕಾಗತ್ತೆ, ಅಂದ್ರೆ ಡಿಫಾಮೇಷನ್ ಹಾಕ್ತೀನಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಕೂಡ ಈ ವಿದ್ಯಾರ್ಥಿಗಳಿಗೆ ಮೇಲೆ ಡಿಫಾಮೇಷನ್ ಹಾಕ್ತಾರೆ ಅನ್ನತಕ್ಕಂಥದ್ದು ಅವ್ರಿಗೆ ಹೇಳ್ಬೇಕು. ಯಾವ ರೀತಿ ಈ ಮುಂದೆ ಬರುವ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ DBP ಮಾಡಿರ್ತಕ್ಕಂತ ಆಪಾದನೆಗಳು ಎಲ್ಲವೂ ಕೂಡ ನಿರಾಧಾರ ಅಂತಕ್ಕಂಥ ವಿಚಾರವನ್ನ VC ಆಗಿರ್ತಕ್ಕಂಥ ತ್ಯಾಗರಾಜ್ ಅವರು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನ ಮಾಧ್ಯಮದ ಎದುರಿಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಇದಕ್ಕೆ ರಾಜ್ಯಪಾಲರು ಯಾವ ರೀತಿ ಕ್ರಮ ತೆಗೆದುಕೊತಾರೆ ಅನ್ನೋದು ಕುರಿತಾಗಿ ಕಾದು ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ DBP ಕೂಡ ಈಗ ಆ ನಿಟ್ಟಿನಲ್ಲಿ ಕೂಡ ಈಗ ಅವ್ರು ಹೇಳಿರ್ತಕ್ಕಂಥದ್ದು ನಿಮಗೆ ಸಮ್ಮತಿ ಇದೆಯಾ? ಇಲ್ಲ, ಖಂಡಿತವಾಗ್ಲೂ ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಮ್ಮ ಸಮ್ಮತಿ ಇಲ್ಲ.
ಅವ್ರು ಏನು ಹೇಳಿದ್ದಾರೆ, ನಮ್ಮ ಮೇಲೆ ಆಪಾದನೆ ಬಂದಿರತಕ್ಕಂಥದ್ದು ನಿರಾಧಾರ ಅಂತೇಳಿ ಡಾಕ್ಯುಮೆಂಟ್ಸ್ ಇದೆ, ಡಾಕ್ಯುಮೆಂಟ್ಸ್ ಸಮೇತ ನಾವು ಮಾತನಾಡಿದ್ದೀವಿ. ಯಾವ ಕಾಲಕ್ಕೂ ನಮ್ಮ ಹೋರಾಟ ನಿಲ್ಲಲ್ಲ. ಅವ್ರು ಡಿಫಾರ್ಮೇಷನ್ ಕೇಸ್ ಹಾಕಲಿ, ಎದುರಿಸಲಿಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ಮತ್ತು ಅಲ್ಲಿಯೂ ಕೂಡ ನಾವು ಡಾಕ್ಯುಮೆಂಟ್ಸ್ ಅನ್ನ ಕೊಡೋದ್ರ ಮುಖಾಂತರ ನಾವು ನ್ಯಾಯವನ್ನು ಪಡೆಯುತ್ತೀವಿ ಅಂತಕ್ಕಂಥ ಏನಪ್ಪಾ ಅಂತಂದ್ರೆ ಧೈರ್ಯ ಇದೆ. ಮತ್ತು ಏನಪ್ಪಾ ಅಂತಂದ್ರೆ ಸತ್ಯದ ಪರವಾದ ಹೋರಾಟ ನಿರಂತರವಾಗಿರ್ತದೆ. ದಲಿತ ವಿದ್ಯಾರ್ಥಿ ಪರಿಷತ್ತು ಹಿಂದೆ ಸರಿತಕ್ಕಂಥ ಮಾತೇ ಇಲ್ಲ. ಆ ನಿಟ್ಟಿನಲ್ಲಿ ಒಂದ್ ಕಡೆ ದಲಿತ ವಿದ್ಯಾರ್ಥಿ ಪರಿಷತ್ತು ಕೂಡ ನಾವು ಹಿಂದೆ ಸರಿತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾಕಂತಂದ್ರೆ ಅವರು ಡಿಫಾಮೇಷನ್ ಕೇಸ್ ಹಾಕಿ ನಮ್ಮನ್ನು ಎದುರಿಸುವಂತ ವಿಚಾರ ಇರಬಹುದು, ಆದ್ರೆ DVP ಯಾವತ್ತೂ ಹಿಂದಕ್ಕೆ ಸರಿಯಲ್ಲ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಮುಂಬರುವ ದಿನಗಳಲ್ಲಿ ಇದಕ್ಕೆ ಯಾರು ಗೆಲ್ತಾರೆ ಅಥವಾ ಯಾರ ಸತ್ಯ ಹೊರಗಡೆ ಬೀಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಇದು ಜನಪರ.